पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ಆ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥಿಸ್ತಾ ಗುರುವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪೂಜೆ ಮುಗಿಸ್ಕೊಂಡು ಬಿಸಿನೀರು ಕುಡಿದ್ಬಿಟ್ಟು ನಾನು ಹುಣಸೆ ಹಣ್ಣಿಂದು ಅನ್ನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3-4 ಈರುಳ್ಳಿ ಕೂಡ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಹಾಗೆ ಕುದಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ಹಾಗೆ ಫಿನಿಶಿಂಗಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ರೇಟ್ ಜಾಸ್ತಿ ಆಗಿತ್ತು, ಅದಕ್ಕೋಸ್ಕರ ನಾನು ಹುಣಸೆ ಹಣ್ಣಿನ ರಸದ್ದು ರೈಸ್ ಮಾಡಿಕೊಂಡೆ. ಸೊ ಅದಾದಮೇಲೆ ಬಿಸಿ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಂಡು ಟೇಸ್ಟ್ ಮಾಡಿ ನೋಡಿ. 100% ಚೆನ್ನಾಗಿರುತ್ತೆ. ಇದು ಪ್ಲ್ಯಾನ್ ಇರಲಿಲ್ಲ, ಡೈರೆಕ್ಟಾಗಿ ಡಿಸೈಡ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಟೇಸ್ಟು. ಕಮ್ಮಿ ಐಟಮಲ್ಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಉದ್ದಿನ ವಡೆ ಮಾಡೋಣ ಅಂತೇಳ್ಬಿಟ್ಟು 1.5 ಕಪ್ಪಷ್ಟು ಉದ್ದಿನ ಕಾಳು ಹಾಗೆ 1/4 ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿತ್ತು, ಚಳಿ ಕೂಡ ಇತ್ತು. ಅದಾದಮೇಲೆ ಧ್ವನಿ ಎಲ್ಲ ಬಿಟ್ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಧ್ವನಿಗೆ 12 o'clockಗೆ ಸ್ನ್ಯಾಕ್ಸ್ ಅವಳು ಬಂದ ತಕ್ಷಣ ಕೊಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಸೊ ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1/2 ಕಪ್ಪಷ್ಟು. ಅದಕ್ಕೆ ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ಕಲಿಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನಾನು ವೆಜಿಟೇಬಲ್ ಮೋಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮಕ್ಳಿಗೆ ಚೆನ್ನಾಗಿರುತ್ತೆ, ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ವೆಜಿಟೇಬಲ್ಸ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಕ್ಕೆ ಟೈಮ್ ಇರಲಿಲ್ಲ, ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾಬೇಜು, ಸ್ವಲ್ಪ ಶುಂಠಿ ಹಾಗೆ 1 ಹಸಿಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಚಿಕ್ಕದಾಗೆ ಬೇಕಂದ್ರೆ ನೀವು ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿರೋವಂಥ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೋಮೋಸಲ್ಲಿ ತುಂಬ ವೆರೈಟೀಸು ಟೈಪ್ಸ್ ಇದೆ. ನಾನು ಮಾಡ್ತಾ ಇರೋದು ವೆಜಿಟೇಬಲ್ಸ್ ಮೋಮೋ. ಸಿಂಪಲ್ಲಾಗಿ ಹೆಲ್ದಿಯಾಗಿರಬೇಕು ಅಂತ ನಾನು ಗೋಧಿ ಹಿಟ್ಟಿನ ಮಾಡ್ತಾ ಇರೋದು. ಮೋಮೋಸ್ ಆ್ಯಕ್ಚುಲಿ ಜಾಸ್ತಿ ಮಾಡೋದು ಮೈದಾ ಹಿಟ್ಟಲ್ಲಿ. ಸೊ ಮಕ್ಕಳಿಗೋಸ್ಕರ ಮೈದಾ ಅಷ್ಟು ಆರೋಗ್ಯ ಅಲ್ಲ ಅಂತೇಳ್ಬಿಟ್ಟು ನಾನು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಸೊ ಈಗ ಕಲಿಸುವಾಗ ಜಾಸ್ತಿ ನಾದ್ಕೊಳ್ಳೋದಿಲ್ಲ ನಾನು. ಸೊ ಹಾಗೆ ಸ್ವಲ್ಪ ಕಲಿಸ್ಬಿಟ್ಟು ಆಯಿಲ್ ಗ್ರೀಸ್ ಮಾಡಿ ಇಟ್ಟಿರ್ತೀನಿ. ಇವಾಗ ಒಸ್ಕೊಳ್ಳುವಾಗ ಚಪಾತಿ ಅಥವಾ ಏನಾದರೂ ಲಟ್ಟಿಸ್ಕೊಳ್ಳುವಾಗ ಮಾತ್ರ ನಾನು ಚೆನ್ನಾಗಿ ಸ್ವಲ್ಪ ನೀಡ್ ಮಾಡ್ತೀನಿ. ಯಾವಾಗ ನೀಡ್ ಮಾಡುವಾಗ ಚೆನ್ನಾಗಿ ಬರುತ್ತೆ, ಬೇಗನೂ ಕೂಡ ಈಸಿಯಾಗಿ ಬರುತ್ತೆ. ಸೊ ಸ್ವಲ್ಪ ಚಿಕ್ಕದಾಗೆ ಒಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಸೈಡ್ ಎಡ್ಜಸ್ ಎಲ್ಲ ಬಂದು ನೀರು ಹಾಕ್ಬಿಟ್ಟು ನೀವೇನು ವೆಜಿಟೇಬಲ್ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ರು ಅದನ್ನು ನಡುತ್ತಾಗಿಟ್ಬಿಟ್ಟು ಈ ಥರ ನೀಟಾಗಿ ಕ್ಲೋಸಿಂಗ್ ಮಾಡಿಕೊಂಡ್ರೆ, ಸ್ಟಫಿಂಗ್ ಮಾಡಿಕೊಂಡ್ರೆ ಆಯಿತು. ಸೊ ಈ ಥರ ಕೊನೆಗೆ ಫಿನಿಶಿಂಗಲ್ಲಿ ಈ ಥರ ತಿರುಗಿಸ್ಬಿಟ್ಟು ಸ್ಟಫಿಂಗ್ ಮಾಡ್ಕೊಳ್ಳಿ. ಯಾವ ಶೇಪ್ ಆದರೂ ನೀವು ಮಾಡ್ಕೋಬೋದು, ನಿಮ್ಗೆ ಯಾವ ಶೇಪ್ ಬರುತ್ತೋ ಆ ಥರ ಶೇಪ್ ಮಾಡ್ಕೊಳ್ಳಿ. ತುಂಬಾ ಟೈಪ್ಸ್ ಇದೆ. ಸೊ ಶೇಪ್ಗಿಂತ ಟೇಸ್ಟ್ ಮುಖ್ಯ. ಶೇಪ್ ಬರುತ್ತೆ ನಿಮಗೆ ಆ ಥರ ಶೇಪ್ ಮಾಡ್ಕೊಳ್ಳಿ. ಹಾಗೆ ಇಡ್ಲಿ ಕುಕ್ಕರಲ್ಲಿ ನಾನು ನೀರು ಹಾಕ್ಬಿಟ್ಟು ಹಬೆನಲ್ಲಿ ಬೇಯಿಸ್ಕೋಬೇಕು. 20 ನಿಮಿಷ ನಾನು ಹಬೆನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ವೆಜ್ ಮೋಮೋಸ್ 20 ಮಿನಿಟ್ಸ್ ಆದಮೇಲೆ ರೆಡಿಯಾಗಿದೆ. ಇದನ್ನು ಇವಾಗ ಟೇಸ್ಟ್ ಮಾಡೋ ಸಮಯ. ಸೊ ಇದನ್ನು ನಾನು ಟೊಮೊಟೊ ಸಾಸ್ ಜೊತೆಗೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಧ್ವನಿಗೆ ತುಂಬ ಇಷ್ಟ. ನಾನದು 3ನೇ ಸರಿ ಮಾಡಿರೋದು. 3 ಸರಿನೂ ಕೂಡ ಚೆನ್ನಾಗಿ ಬಂದಿದೆ ಟೇಸ್ಟು. ಸೊ ಧ್ವನಿ ಮಲಗಿದ್ಲು ಮಾಡುವಾಗ. ಸೊ ಎದ್ಮೇಲೆ ತಿಂದಿದ್ದವಳು, ಬಂದ ತಕ್ಷಣ ತಿನ್ನಲಿಲ್ಲ, ಹತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಲು. ಸೊ ತುಂಬ ಖುಷಿಪಟ್ಟಳು ಮೋಮೋಸ್ ನೋಡಿಬಿಟ್ಟು. ಸೊ ಅವಳನ್ನ ತಿನ್ನಿಸ್ಕೊಂಡು ಆಮೇಲೆ ಸ್ವಲ್ಪ ರೆಡಿ ಮಾಡಿಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ ಆಟ ಆಡೋದಕ್ಕೆ. ಧ್ವನಿಗೆ ಸ್ಲೈಡ್ ಅಂದರೆ ತುಂಬಾ ಇಷ್ಟ. 100 ಟೈಮ್ಸ್ ಆದರೂ ಕೂಡ ಸ್ಲೈಡ್ ಮಾಡು ಅಂದರೆ ಮಾಡ್ತಾಳೆ ಅವಳು. ಸೊ ಹೀಗೆ ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಿಸ್ಕೊಂಡು ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಅವಳ ಜೊತೆ. ಹಾಗೆ ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಯಿತು ಎಲ್ಲ ಮಕ್ಕಳನ್ನ ನೋಡಿಬಿಟ್ಟು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಉದ್ದಿನ ವಡೆ ಮಾಡೋದಕ್ಕೆ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ತಾ ಇಲ್ಲ, ಹಾಗೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ, ಹಸಿಮೆಣಸಿಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಗಟ್ಟಿ ಆಯಿತು ಹಾಗೆ ಸ್ವಲ್ಪ ಸಿಮಿಕ್ಸ್ಕೊಂಡು ರುಬ್ಕೋಬೇಕು. ನಯಸ್ಸು ರುಬ್ಕೊಂಡು ಆದಮೇಲೆ ನಾನು ಇದಕ್ಕೆ ತೆಂಗಿನಕಾಯಿ ಹೋಳು ಹಾಗೆ ಕಾಳು ಮೆಣಸು, ಕರಿಬೇವು ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಚಿರೋಟಿ ರವೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆ್ಯಡ್ ಮಾಡ್ಕೊಳ್ಳೋದು ವೀಡಿಯೋ ಮಿಸ್ ಆಗಿಬಿಟ್ಟು ಸ್ವಲ್ಪ ಧ್ವನಿ ಆಟ ಮಾಡ್ತಾಯಿದ್ದು.
ಅವಳಿ ಕಾನ್ಸಂಟ್ರೇಷನಲ್ಲಿ ವಿಡಿಯೋ ಆನ್ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟಿದ್ದೆ. ಸೊ ಹಾಗಾಗಿ ಮಿಸ್ ಆಗಿದೆ. ಹಾಗೆ ತೋರಿಸ್ತಾ ಇದ್ದೀನಿ. ಚಿರೋಟಿ ರವೆ, ಕಾಯಿ ಹೋಳು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ಒಂದು 4ರಿಂದ 5 ಕಾಳುಮೆಣಸು ಹಾಗೆ ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಮುಳುಗೋಷ್ಟು ಇರಬೇಕು ಫ್ರೈ. ಅದಾದಮೇಲೆ ಒಂದು ಗಿಲ್ಲಲ್ಲಿ ನೀರಿಟ್ಕೊಂಡು ಹಸಿ ಕೈಯನ್ನು ಮಾಡ್ಕೊಂಡ್ಬಿಟ್ಟು ಈ ಥರ ರೋಲ್ ಮಾಡಿಕೊಂಡು ಮಿಡಲಲ್ಲಿ ಈ ಥರ ತೂತ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡ್ರೆ ಆಯಿತು. ನನಗೆ ಅಷ್ಟು ಪರ್ಫೆಕ್ಟಾಗಿ ಶೇಪ್ ಮಾಡೋಕ್ಕೆ ಬರೋದಿಲ್ಲ. ಸೊ ನನಗೆ ಬಂದಷ್ಟು ನಾನು ತೋರಿಸಿದ್ದೀನಿ. ಸೊ ಇವಾಗೆಲ್ಲ ವಡಾ ಮೇಕರ್ ಬಂದಿದೆ, ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ವಡಾ ಮೇಕರ್ ತೊಗೊಂಡು ಟ್ರೈ ಮಾಡಿ. ನನ್ನ ಬಂದಷ್ಟು ಆದಷ್ಟು ಟ್ರೈ ಮಾಡಿ ನಾನು ಮಾಡಿದ್ದೀನಿ. ಇದು 3rd ಟೈಮ್ ಮಾಡ್ತಾ ಇರೋದು ಉದ್ದಿನವಡೆ. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸ್ವಲ್ಪ ಶೇಪಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಕೂಡ ಚೆನ್ನಾಗಿ ಬಂದರೆ ಟ್ರೈ ಮಾಡಿ. ಸೊ ಇವಾಗ ಪರ್ಫೆಕ್ಟಾಗಿ ಒಳಗಡೆ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಸೊ ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಬೇಗ ಮೇಲೆ ಮಾತ್ರ ಬೆಂದಿರೋ ಥರ ಆಗೋಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ಸೊ ಧ್ವನಿ ವಡೆ ಅಂದರೆ ಇಡ್ಲಿ ಮತ್ತು ವಡೆ ಅಂದರೆ ಎರಡು ತುಂಬಾ ಇಷ್ಟ ಅವಳಿಗೆ. ಸೊ ವಡೆ ನೋಡಿದ ತಕ್ಷಣ ತೊಗೊಂಡು ತಿಂದ್ಲು. ಅವಳು 4 ವಡೆ ತಿಂದಿದ್ದಾಳೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ. ಸೊ ಅದಾದಮೇಲೆ ನೈಟ್ಗೆ ಡಿನ್ನರ್ಗೆ ದಹಿ ತಡ್ಕ ಅಂತಂದರೆ ಮೊಸರು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ತುಪ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ, ಉಪ್ಪು ಇಷ್ಟೇ. ಅದು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಹಾಕ್ಬಿಡ್ತೀನಿ. ತಣ್ಣಗಾದ್ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿರೋವಂಥದ್ದು, ಚೆನ್ನಾಗಿ ಸ್ವಲ್ಪ ಕಡ್ಕೊಂಡಿರೋವಂಥ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಮಸಾಲೆ ಐಟಮ್ಮು ಅದು ಇದು ತಿಂದು ಆಯಿಲ್ ಐಟಮ್ಮು ತುಂಬ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಮೊಸರು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫುಡ್ ಅದು ಮೊಸರು ಒಗ್ಗರಣೆ. ಅದಕ್ಕೋಸ್ಕರ ಮೊಸರು ಒಗ್ಗರಣೆ ಮಾಡಿದ್ದೆ. ಸೊ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶಿಂಗ್ ಮಾಡಿಕೊಂಡ್ರೆ ಸೊ ಟೇಸ್ಟಿಯಾಗಿರುವಂಥ ಮೊಸರು ಒಗ್ಗರಣೆ ರೆಡಿ ಆಯಿತು. ಸೊ ನೀವು ಒಮ್ಮೆ ಈ ಥರ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ಎಲ್ಲ ವೀಡಿಯೋಸ್ಗೆ, ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.